ಸ್ಕಿನ್ ನೋಡಿ ಎಷ್ಟು ಗ್ಲೋ ಕೊಡ್ತಾ ಇರುವಂಥದ್ದು. ಈ ಥರ ಸ್ಕಿನ್ ನಿಮಗೂ ಕೂಡ ಗ್ಲೋ ಕೊಡಬೇಕು. ನನ್ನ ಸ್ಕಿನ್ ತುಂಬಾ ಕಪ್ಪು ಆಗ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂದರೆ ಪಾರ್ಲರ್ಗೆ ಹೋಗ್ತೀವಿ. ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಳ್ತೀವಿ, ಕ್ಲೀನ್ಸಿಂಗ್ ಮಾಡ್ಕೊಳ್ತೀವಿ. ಇದೆಲ್ಲ ಮಾಡೋದಕ್ಕೆ ದುಬಾರಿ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀವಿ. ಅದು ಏನಪ್ಪ ಅಂದರೆ ನೋಡಿ, ಕೆಮಿಕಲ್ ಇರುವಂಥ ಪ್ರಾಡಕ್ಟ್ ಯೂಸ್ ಮಾಡ್ತಾ ಹೋದರೆ ನಮ್ಮ ಸ್ಕಿನ್ ಹಾಳಾಗುತ್ತೆ ವೀಕ್ಷಕರೇ. ಅದರಿಂದ ನಾವು ಎಲ್ಲ ಕೂಡ ಅವಾಯ್ಡ್ ಮಾಡ್ತಾ ಹೋಗಬೇಕು. ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದಕ್ಕೆ ಏನು ದುಬಾರಿ ದುಡ್ಡು ಕೊಡಬೇಕಂತೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಆಗಲಿ, ನಿಮ್ಮ ಸ್ಕಿನ್ ಎಷ್ಟೇ ಗ್ಲೋ ಕೊಡಬೇಕಂದ್ರೆ ಈ ನಿಮಿಷದಲ್ಲಿ ನಿಮ್ಮ ಸ್ಕಿನ್ ಗ್ಲೋ ಮಾಡ್ತಾ ಹೋಗ್ಬೋದು. ಹಾಗೆ ನಿಮ್ಮ ಮುಖದ ಮೇಲೆ ಗುಳ್ಳೆಗಳಾಗಲಿ, ನಿಮ್ಮ ಮುಖ ತುಂಬಾ ಕಪ್ಪಾಗ್ತಾ ಇರುವಂಥ ಸಮಸ್ಯೆ ನೋಡಿ, ಈ ಥರ ತುಟಿ ಭಾಗದಲ್ಲಿ ಕೂಡ ಕಪ್ಪಾಗ್ತಾ ಇರುವಂಥ ಸಮಸ್ಯೆಗಾಗಲಿ, ಭಂಗಿನ ಸಮಸ್ಯೆಗೆ ಈ ಥರ ನ್ಯಾಚುರಲಾಗಿ ನಿಮಗೊಂದು ಪರಿಹಾರ ಕೊಡ್ತೀನಿ ವೀಕ್ಷಕರೇ. ಖಂಡಿತವಾಗಿ ನೀವೇನಾದ್ರು ಟ್ರೈ ಮಾಡಿಬಿಟ್ರೆ ನೀವು ಕೂಡ ಆಶ್ಚರ್ಯ ಪಟ್ಬಿಡ್ತೀರಾ. ಅಷ್ಟು ಈಸಿನಾ ಅಂತ. ನೀವು ಕೂಡ ನಿಮ್ಮ ಭಂಗಿನ ಸಮಸ್ಯೆ ಎಷ್ಟೇ ಹಳೆಯದಾದರೂ ಕೂಡ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಸ್ನೇಹಿತರೆ. ನಿಮ್ಮ ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ಕಿನ್ ಮೇಲೆ ಯಾವ್ಯಾವ ಕಪ್ಪು ಕಲೆಗಳು ಇರುತ್ತೋ ಅದು ಕೂಡ ನಿಮಗೆ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ವೀಕ್ಷಕರೇ, ಡ್ರೈ ಸ್ಕಿನ್ ಕೂಡ ಸಮಸ್ಯೆ ಬರ್ತಾ ಇರುವಂಥದ್ದು. ಆ ಸಮಸ್ಯೆಯು ಕೂಡ ಒಂದು ಒಳ್ಳೆ ರೀತಿಯಾಗಿರುವಂಥದ್ದು. ಹಾಗಾಗಿ ಇದು ಯೂಸ್ ಮಾಡ್ತಾ ಹೋದರೆ ನಿಮ್ಮ ಡ್ರೈ ಸ್ಕಿನ್ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮುಖದ ಮೇಲೆ ಜರೆ ನೋಡಿ, ಈ ಥರ ನೆರಿಗೆ ಥರ ಬೀರುತ್ತಲ್ವ, ಅದು ಕೂಡ ನೀವು ಕಡಿಮೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಅದು ಕೂಡ ಹೇಳಿಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಯೂಸ್ಫುಲ್ ಆಗುವಂಥ ಇವತ್ತಿನ ಬ್ಯೂಟಿ ಟಿಪ್ಸ್ ನೋಡೋಣ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೂಡ ತಡ ಮಾಡದೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, 10 ರೂಪೀಸ್ ಮನೇಲಿದ್ದರೆ ಸಾಕು. 10 ರೂಪಾಯಿಯಲ್ಲಿ ನಾವು ಮುಖ ಎಷ್ಟು ಚೆನ್ನಾಗಿ ಗ್ಲೋ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನಿಮ್ಮ ಮನೇಲಿ 10 ರೂಪಾಯಿ ಕೂಡ ಇರಬೇಕಂತೇನಿಲ್ಲ. ನಿಮ್ಮ ಮನೇಲಿ ಇವಿದ್ದರೆ ಸಾಕು. ಅದು ಕೂಡ ನಾವು ಎಷ್ಟು ಯೂಸ್ಫುಲ್ ಆಗಿ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಸ್ಟ್ ತೊಗೊಂಡಿರೋಂಥದ್ದು ಫೇರ್ ಆ್ಯಂಡ್ ಲವ್ಲಿ. ನೋಡಿ, ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಮನೆಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀರಾ. ನಾರ್ಮಲಿ ಮುಖ ತೊಳ್ಕೊಂಡ್ಮೇಲೆ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳ್ತೀರಲ್ಲ, ಆ ರೀತಿ ಬದಲಾಗಿ ಈ ಥರವಾಗಿ ಕೂಡ ಟ್ರೈ ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಹಾಗೆ ನೋಡಿ, ಕೊಬ್ಬರಿ ಎಣ್ಣೆ ಎಲ್ಲರೂ ಕೂಡ ಮನೆಯಲ್ಲಿ ತಲೆಗೆ ಹಚ್ಚೋದಕ್ಕೆ ಯೂಸ್ ಮಾಡ್ತಾ ಇರ್ತೀರ. ಅದು ಕೂಡ ಮನೇಲಿ ಇದ್ದೇ ಇರುತ್ತೆ. ಹಾಗಾಗಿ ಇವೆರಡೂ ಕೂಡ ಬಳಸ್ಕೊಂಡು ನಮ್ಮ ಫೇಶಿಯಲ್ ರೀತಿ ಯಾವ ರೀತಿ ಗ್ಲೋ ಮಾಡ್ಕೋಬೋದು ಅಂತ ಸ್ಕಿನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡ್ಬೋದು ಸ್ನೇಹಿತರೆ. ಯಾಕಂದರೆ ಇಷ್ಟು ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡೇ ಇರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಬನ್ನಿ ಮತ್ತೆ ತಡ ಮಾಡದೆ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಸ್ನೇಹಿತರೆ ನೋಡಿ, ನಾನು ಇವಾಗ ಫೇರ್ ಆ್ಯಂಡ್ ಲವ್ಲಿ ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿರುವಂಥ ಬೌಲ್ ತೊಗೋಬೇಕು. ಇವಾಗ ನೋಡಿ ಸ್ನೇಹಿತರೆ, ಬೌಲಲ್ಲಿ ನನಗೆ ಫೇರ್ ಆ್ಯಂಡ್ ಲವ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಫೇರ್ ಆ್ಯಂಡ್ ಲವ್ಲಿ ಅಷ್ಟೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ನೋಡಿ, ನಿಮ್ಗೆ ತೋರಿಸ್ತೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೋಬೋದು ನೀವು. ನಿಮ್ಮ ಮುಖದ ಮೇಲೆ ಎಷ್ಟು ಅಪ್ಲೈ ಮಾಡ್ಕೋಬೇಕಂತ ಅಂದ್ಕೊಳ್ತಿರಲ್ಲ ಅಷ್ಟು ನೋಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಫಸ್ಟಿಗೆ ನಾನು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ. ಅದು ಕೂಡ ತುಂಬಾ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ, ಈ ಥರವಾಗಿ ಬಳಸ್ತಾ ಹೋದರೆ. ಇವಾಗ ನೋಡಿ, ಈ ಫೇರ್ ಆ್ಯಂಡ್ ಲವ್ಲಿಗೆ ನಾನು ಹಸಿ ಹಾಲು ಹಾಕಬೇಕು ವೀಕ್ಷಕರೇ. ನೋಡಿ, ತಣ್ಣಗಾಗಿ ಫ್ರಿಜ್ನಲ್ಲಿ ಇಟ್ಕೋಬೇಕು. ಫಸ್ಟಿಗೆ ಸ್ವಲ್ಪ ಹಸಿ ಹಾಲು, ಆ ಹಸಿ ಹಾಲು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಚೆನ್ನಾಗಿ ಕ್ರೀಮಿಯ ಥರ ಆಗಬೇಕು ನೋಡಿ, ಪೂರ್ತಿಯಾಗಿ ಕ್ರೀಮ್ ಥರ ಕಾಣಿಸ್ಬೇಕು. ಆ ರೀತಿ ಬೆಣ್ಣೆ ಥರ ಚೆನ್ನಾಗಿ ಸ್ಮೂತ್ ಆಗುತ್ತೆ ಅದು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ, ಅದು ಹಾಲು ಮತ್ತು ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ನಾನು ಹಾಗೆ ಮಿಕ್ಸ್ ಮಾಡ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ನಿಮಗೆ ಮನೆಯಲ್ಲಿ ಟೈಮ್ ಇದ್ದಾಗ ಬೆಳಗ್ಗೆ ಹೊತ್ತಿಗಾಗಲಿ ಸಾಯಂಕಾಲ ಹೊತ್ತಿಗಾಗಲಿ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ಈ ಥರ ಏನಾದರೂ ಯೂಸ್ ಮಾಡ್ತಾ ಬಂದರೆ ವಾರದಲ್ಲಿ 2 ಸರ್ತಿ ಯೂಸ್ ಮಾಡಿ, 3 ಸರ್ತಿ ಯೂಸ್ ಮಾಡಿ. ಡೈಲಿ ಕೂಡ ಯೂಸ್ ಮಾಡಿದ್ರೂ ಏನೂ ವ್ಯತ್ಯಾಸ ಇಲ್ಲ ಸ್ನೇಹಿತರೆ. ನೀವು ಡೈಲಿ ಏನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಹೊಳೆಯುತ್ತೆ, ಅಷ್ಟು ಗ್ಲೋ ಕೊಡುತ್ತೆ. ಇವಾಗ ನೋಡಿ, ಅದು ಕಲಿಸ್ಕೊಂಡು ತೊಗೊಂಡ್ಮೇಲೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ನಮ್ಮ ಮುಖಕ್ಕೆ ಸ್ಕಿನ್ನಿಗೆ ಗ್ಲೋ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ ಆಗಲಿ, ಪಿಂಪಲ್ಸ್ ಆಗಲಿ, ಭಂಗಿನ ಸಮಸ್ಯೆಗಳು ಕೂಡ ಇದು ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ತಾ ಬರುತ್ತೆ ಅದು. ಹಾಗಾಗಿ ಸ್ವಲ್ಪ ಅದಕ್ಕೆ ನಾನು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ, 1 ಚಿಟಿಕೆಯಷ್ಟು ಮಾತ್ರ ಸೇರಿಸ್ಕೋಬೇಕು. ನೋಡಿ, ಇನ್ನೂ ಕೂಡ ಅರಿಶಿನ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ತೆಳುವಾದರೆ ಮತ್ತೆ ನೀವು ಅದಕ್ಕೆ ಫೇರ್ ಆ್ಯಂಡ್ ಲವ್ಲಿ ಸೇರಿಸ್ಕೋಬೋದು. ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ಕಲರ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿರೋವಂಥದ್ದು. ಇವಾಗ ತುಂಬಾ ಚೆನ್ನಾಗಿ ಕಲಿಸ್ಕೊಂಡು ತೊಗೊಂಡಿದ್ದೀನಿ. ಸ್ವಲ್ಪ ತೆಳುವಾದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಮಿಕ್ಸ್ ಮಾಡ್ಕೋಬೇಕು.
ನೋಡಿ ಈ ಥರ ನಿಮ್ಮ ಮುಖಕ್ಕೆ ಮಾತ್ರ ಇಲ್ಲ ಸ್ನೇಹಿತರೆ, ನಿಮ್ಮ ಕೈಗಳಿಗಾಗಲಿ ನಿಮ್ಮ ಮುಖಕ್ಕೆ ಸ್ಕಿನ್ನಿಗಾಗಲಿ ನಿಮಗೆ ಎಲ್ಲೆಲ್ಲಿ ಕಪ್ಪು ಕಪ್ಪು ಕಲೆಗಳ ಥರ ಕಾಣಿಸುತ್ತೆ, ನಿಮ್ಮ ಸ್ಕಿನ್ ಡ್ರೈ ಆಗ್ತಾ ಇರುವಂಥ ಸಮಸ್ಯೆಗೆ ನೀವು ಅಲ್ಲಿ ಯೂಸ್ ಮಾಡ್ಬೋದು ನೋಡಿ. ಇವಾಗ ಸ್ನೇಹಿತರೆ ಅದಕ್ಕೆ ಕೊಬ್ಬರಿ ಎಣ್ಣೆ ತೊಗೊಂಡ್ರಂಥದ್ದು. ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ ಡ್ರೈ ಸ್ಕಿನ್ನಿಗೆ ಸಾಫ್ಟ್ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಕೂಡ ಆಯಿಲಿ ಸ್ಕಿನ್ ಇಲ್ಲದೆ ಇರೋವಂಥ ಸ್ಕಿನ್ ಕೂಡ ಏನಾಗುತ್ತೆ ಅಂದರೆ ಕಡಿಮೆ ಮಾಡ್ತಾ ಬರುತ್ತೆ. ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ 1 ರಿಂದ 2 ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿ, ಜಾಸ್ತಿ ಏನಿಲ್ಲ, ಒಂದು 2-3 ಡ್ರಾಪ್ ಹಾಕಿದೆ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಸ್ಕಿನ್ನಿಗೆ ಮಿಕ್ಸ್ ಮಾಡ್ತಾ ಇರೋಂಥ ಕ್ರೀಮ್ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇರೋವಂಥದ್ದು. ಈ ಥರ ಕ್ರೀಮ್ ನಾವು ಮುಖದ ಮೇಲೆ ನ್ಯಾಚುರಲಾಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗೆ ನಾವು ಫೇಶಿಯಲ್ ಮಾಡ್ಕೋಬೇಕು, ನಮ್ಮ ದುಬಾರಿ ದುಡ್ಡು ಖರ್ಚು ಮಾಡಬೇಕಂತ ಏನಿಲ್ಲ. ಈ ಥರ ಮನೆಯಲ್ಲೇ ಮಾಡಿಕೊಂಡು ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ನೀವೇ ಆಶ್ಚರ್ಯ ಪಡ್ತೀರಾ. ಹಾಗೆ ಯಾರಾದರೂ ನೋಡಿದ್ರು ಕೂಡ ಅವರು ಕೂಡ ಶಾಕ್ ಆಗಿಬಿಡ್ತಾರೆ. ಇವಾಗ ನೋಡಿ ಕ್ರೀಮ್ ರೆಡಿ ಆಯಿತು. ನಾನು ಇವಾಗ ಫಸ್ಟಿಗೆ ನಿಮಗೆ ತೋರಿಸ್ತಾ ಇರೋಂಥ ರಿಸಲ್ಟು ಕೈ ಮೇಲೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮುಖದ ಮೇಲೆ ಚೆನ್ನಾಗಿ ಈ ರೀತಿ ಮಸಾಜ್ ಕೊಡಬೇಕಾಗುತ್ತೆ. ನಿಮಗೆ ಮಸಾಜ್ ಕೂಡ ಯಾವ ರೀತಿ ಕೊಡಬೇಕಂತ ಹೇಳ್ತೀನಿ ನೋಡಿ ಕೈ ಮೇಲೆ. ಸ್ನೇಹಿತರೆ ನೋಡಿ ನಾನು ಫಸ್ಟಿಗೆ ಈ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಈ ಥರ ಅಪ್ಲೈ ಮಾಡಬೇಕು. ಎಷ್ಟೊತ್ತು ಚೆನ್ನಾಗಿ ನಾವು ಅಪ್ಲೈ ಮಾಡ್ತೀವಿ ಅಷ್ಟು ಮಸಾಜ್ ಕೊಡಬೇಕಾಗತ್ತಲ್ವ. ಚೆನ್ನಾಗಿ ಮಸಾಜ್ ಕೊಡೋದ್ರಲ್ಲಿ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಫಸ್ಟಿಗೆ ಕೆಳಗಡೆ ಸೈಡ್ ಚೆನ್ನಾಗಿ ಮಸಾಜ್ ಕೊಡಬೇಕು. ಒಂದು 3-4 ಸರ್ತಿ ಕೆಳಗಡೆ ಸೈಡ್ ಮಸಾಜ್ ಕೊಡಿ. ಆಮೇಲೆ ಮೇಲುಗಡೆ ಸೈಡ್ ಚೆನ್ನಾಗಿ ಈ ಥರ ಎಳಿಬೇಕು. ಆವಾಗ ನಮ್ಮ ಸ್ಕಿನ್ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗೆ ನಮ್ಮ ಸ್ಕಿನ್ ನೋಡ್ತಾ ನೆರಿಗೆ ಥರ ಬೀಳುತ್ತಲ್ವ ಮುಖದ ಮೇಲೆ, ಆ ರೀತಿ ಕೂಡ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ ಸ್ನೇಹಿತರೆ. ನೋಡಿ ಈ ಥರ ಮಾಡಬೇಕು. ಫಸ್ಟಿಗೆ 3 ಸರ್ತಿ ಆ ಥರ ಕೆಳಗಡೆ ಮಾಡಬೇಕು. ಆಮೇಲೆ ಮೇಲುಗಡೆ 3 ಸರ್ತಿ ಮಾಡಬೇಕು. ಈ ಥರ ನಿಮ್ಮ ಸ್ಕಿನ್ನಿಗೆ ನೀವು ಮಾಡ್ತಾ ಹೋದರೆ ನಿಮ್ಮ ಸ್ಕಿನ್ ಮೇಲೆ ಎಷ್ಟೆಲ್ಲ ನೆರಿಗೆಗಳು ಬಿದ್ದಿರ್ತಲ್ವ ಅದೆಲ್ಲ ಕೂಡ ಟೈಟ್ ಆಗುತ್ತೆ ಸ್ನೇಹಿತರೆ. ಈ ಥರ ನೀವು ಕೂಡ ಮುಖಕ್ಕೆ ಚೆನ್ನಾಗಿ ಮಸಾಜ್ ಕೊಡಬೇಕು. ಆಮೇಲೆ ಮತ್ತೆ ನೋಡಿ ನಾವು ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತೀವಿ ಅಲ್ಲಿವರೆಗೂ ನಮಗೆ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ಸ್ಕಿನ್ ಕೂಡ. ಆವಾಗ ನಮ್ಮ ಸ್ಕಿನ್ ಎಷ್ಟೇ ಟ್ಯಾನ್ ಇರಲಿ, ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಏನೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅದೇನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ನೋಡಿ ನಾನು ಕೈಗೆ ಈ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ. ಕೈ ಮೇಲೆ ಎಷ್ಟೇ ನಮ್ಮ ಕಪ್ಪಾಗಿರುವಂಥದ್ದು ಹಾಗೆ ನಮ್ಮ ಕೈ ಟ್ಯಾನ್ ಕೂಡ ಆಗುತ್ತಲ್ವ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಿಮ್ಮ ಮುಖಕ್ಕೂ ಕೂಡ ತೊಗೋಬೇಕು ಮಸಾಜ್. ಯಾರಾದರೂ ಕೂಡ ಮನೇಲಿ ಹಚ್ಚೋರಿದ್ರೆ ಅವ್ರ ಕೈಲಿ ಹಚ್ಕೋಬೋದು, ಇಲ್ಲಾಂದರೆ ನೀವೇ ಕೂಡ ಅಪ್ಲೈ ಮಾಡ್ಕೋಬೋದು. ಇವಾಗ ನೋಡಿ ಎಲ್ಲ ಕೂಡ ಚೆನ್ನಾಗಿ ನನಗೆ ಮಸಾಜ್ ಕೊಟ್ಟಾಯಿತು. ಆಮೇಲೆ ಕ್ಲೀನಾಗಿ ಕೈ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಸ್ಮೂತ್ ಆಗಿರುವಂಥದ್ದು, ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿರುವಂಥದ್ದು. ವಾವ್! ಇದೇ ರೀತಿ ನೀವು ಮುಖಕ್ಕೆ ನೀವು ವಾರದಲ್ಲಿ 2 ಸರ್ತಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಕಿನ್ ನೋಡ್ತಾ ಡೈಮಂಡ್ ಥರ ಹೊಳೆಯುತ್ತೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಗ್ಲೋ ಕೊಡುವಂಥದ್ದು. ಹಾಗಾದರೆ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಹೊಡಿತಾ ಇರೋವಂಥದ್ದು. ಹಾಗೆ ನೀವು ಮತ್ತೊಂದು ಕೂಡ ತೋರಿಸ್ತೀನಿ ಕೈ, ಅದು ಕೈ ಕೂಡ ನೋಡ್ಕೋಬೋದು ನೋಡಿ. ಅದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಈ ಸ್ಕಿನ್ ಆ ಸ್ಕಿನ್ ಎಷ್ಟು ಗ್ಲೋ ಆಗ್ತಾ ಇರುವಂಥದ್ದು. ಹಾಗಾಗಿ ಖಂಡಿತವಾಗಿ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ಈ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಹಾಗಾದರೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರಿ ಸ್ನೇಹಿತರೆ ಅಂತ ತಿಳ್ಕೊಳ್ತೀನಿ. ಹಾಗಾಗಿ ಧನ್ಯವಾದ ಸ್ನೇಹಿತರೆ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.